ನಮಸ್ಕಾರ ರೀ ಎಲ್ಲರೂ ಆರಾಮಿದ್ದೀರ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋನ ಶುರು ಮಾಡೋಣ ಬರ್ರಿ. ಎಲ್ಲರೂ ಆರಾಮಿದ್ದೀರ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋನ ಶುರು ಮಾಡೋಣ ಬರ್ರಿ. ಹೊಸಬ್ರು ಯಾರಾದ್ರೂ ನೋಡ್ತಿದ್ದಾರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಆ್ಯಂಡ್ ಈ ವಿಡಿಯೋ ನಿಮ್ಮ ಹೇರ್ ಗ್ರೋತ್ಗೆ ಸಖತ್ ಹೆಲ್ಪ್ ಆಗೋದೈತಿ. ಸೊ ಕೊನೆವರೆಗೂ ವಿಡಿಯೋ ನೋಡಿ. ಸಣ್ಣದಾಗಿನೇ ಮಾಡೀನಿ, ಆದಷ್ಟು ಬೋರ್ ಆಗಬಾರ್ದು ಅಂಥೇಳಿ. ಸೊ ಫೈನಲ್ ನಾನು ಜಡೆ ಹೆಣೆದ್ಬಿಟ್ಟಿನಿ. ಇವಾಗ ಇದನ್ನು ಜಡೆ ಬಿಚ್ಕೊಂಡು ನನ್ನ ಒಂದು ಸಿರಮ್ನ ಹಚ್ಕೋಬೇಕು. ಓಕೆನಾ, ಹೇರ್ ಜೆಲ್ಲನ್ನು ಹಚ್ಕೋಬೇಕು. ಸಿರಮ್ ಅನ್ನಿ ಜೆಲ್ ಓಕೆ ಕೂದಲು ಸ್ಮೂತ್ ಆ್ಯಂಡ್ ಶೈನಿ ಶಿಲ್ಕಿ ಆಗ್ತದೆ. ಸೊ ನಾನೀಗ ಒಂದು ಹೇರ್ಸ್ಗೆ ಜೆಲ್ ಪ್ರಿಪೇರ್ ಮಾಡ್ತಿದ್ದೀನಿ, ಅಕ್ಷಯ ಬೀಜದ್ದು. ಸೊ ಅಕ್ಷಯ ಬೀಜನ ಕುದಿಸ್ಬಿಟ್ಟು, ಕೆಲವರಿಗೆ ಜೆಲ್ ತಗೊಳ್ಳಿಕ್ಕೆ ಬರೋದಿಲ್ಲ ಅಂಥವ್ರಿಗೆ ಈ ವಿಡಿಯೋ ನಿಮ್ಗೇನಾದರೂ ಗೊತ್ತಿದ್ದರೆ ಸ್ಕಿಪ್ ಮಾಡ್ಬೋದು. ಗೊತ್ತಿಲ್ಲ ಅಂತಂದರೆ ಸೊ ಈ ವಿಡಿಯೋನ ನೋಡ್ಕೊರಿ. ಅಕ್ಷಯ ಬೀಜನ ಕುದಿಸ್ಬಿಟ್ಟು ಯಾವ ರೀತಿ ಜೆಲ್ಲನ್ನು ತಗೊಂಡು ಸೊ ಹೇರ್ಸ್ಗೆ ಯಾವ ರೀತಿ ಅಪ್ಲೈ ಮಾಡ್ಕೋತೀನಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಿದ್ದೀನಿ. ಓಕೆ ಬರ್ರಿ, ವಿಡಿಯೋನ ಶುರು ಮಾಡೋಣ. ಎಲ್ಲೂ ತಡ ಮಾಡ್ದಂಗೆ ಒಂದು ಬೌಲಲ್ಲಿ 1 ಗ್ಲಾಸ್ ನೀರು ಹಾಕ್ಕೊಂಡಿನಿ. ಇದನ್ನು ಸ್ವಲ್ಪ ಕಸಕ್ಕೆ ಬಿಟ್ಟಿನಿ ಆಲ್ರೆಡಿ. ಸೊ ಇದಕ್ಕೆ ನಾನೀಗ ಈ ಅಕ್ಷಯ ಬೀಜನ ಹಾಕ್ಬಿಡ್ತೀನಿ. ಓಕೆನಾ, ಇದು ಆಲ್ ಟೈಮ್ ಫೇವ್ರೇಟು, ಹಂಗಂತೇಳಿ ಇದೇ ಜಾಸ್ತಿ ನಾನು ಹಚ್ಕೋತೀನಿ. ಸೊ ನಾ ಯಾವ್ದು ಹಚ್ಕೋತೀನಿಲ್ಲ ಅದನ್ನ ತೋರಿಸ್ತೀನಿ ನಿಮಗೆ. ಇವಾಗ ಇದು ಕುದಿಯೋಕ್ಕೆ ಬಿಡೋಣ, ಆರಾಮ್ಸೆ ಕುದೀಲಿ. ಇದು ಹೊಲದಾಗಿಂದ ಅಕ್ಷಯ ಆಗಿದ್ದರಿಂದ ಸ್ವಲ್ಪ ಕ್ಲೀನ್ ಇಲ್ಲ ಅಷ್ಟೇ, ನಡೀತದೆ. ಕೂದಲಿಗೆ ಹಚ್ತೀವಲ್ಲ, ಜಸ್ಟ್ ನಾವು ಜೆಲ್ಲನ್ನು ತೊಗೋತೀವಿ, ಹಂಗೋಸ್ಕರ. ಇವಾಗ ಜೆಲ್ ರೆಡಿ ಆಗೈತಿ. ನಾನು ಆಗಳ ಕುದ್ಸಕ್ಕೆ ಇಟ್ಟಿದ್ನೆಲ್ಲ, ಸೊ ನೋಡಿದ್ರಲ್ಲ ಅದೇ ರೀತಿನ ನೀರು ಕುದಿಸ್ಕೊಂಬಿಟ್ಟು ನಾನು ಒಂದಿಷ್ಟು ಹಾಕಿದ್ನಿ, ಇಷ್ಟು ಬಂದೈತಿ. ಇದನ್ನು ಈಗ ನಾನು ಸುತ್ಕೊಂಡ್ಬಿಡ್ತೀನಿ ಫಟಾಫಟ್ ಅಂತ. ಇದು ಅಲ್ಲಿಗೆ ಹಚ್ಕೋಬೇಕಲ್ಲ. ಜೆಲ್ ಆಲ್ರೆಡಿ ಈಗ ರೆಡಿ ಆಗೈತಿ. ಮತ್ತಿದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟಿದ್ನೆಲ್ಲ, ಸೊ ಇದು ಕೋಲ್ಡ್ ಆಗೈತಿ. ಈಗ ಇದನ್ನು ನಾವು ಸಾಳಿಸ್ಕೋಬೇಕು. ಓಕೆನಾ, ಇದನ್ನು ನೀವು ಬಟ್ಟೆಯಲ್ಲಿ ತಗೊಂಡು ಸಖತ್ತಾಗಿ ಹಿಂಡಬೇಕು. ಸೊ ಆವಾಗಂತೂ ಸಿಕ್ಕಾಪಟ್ಟೆ ಅದರ ಜೆಲ್ ಬರುತ್ತೆ. ಬಟ್ ಇದು ಈಗ ನಾನು ಸಡನ್ನಾಗಿ ಈ ರೀತಿ ಚಾಳಣಿ ಒಳಗೆ ತೋರಿಸೋದೇನಪ್ಪ ಅಂತಂದ್ರೆ ನಿಮ್ಗೊಂದು ಐಡಿಯಾ ಬರಲಿ ಅಂತ. ಬಟ್ ನಾನು ಅರ್ವಿ ತೊಗೊಂಡು ಮಾಡಬೇಕಿತ್ತು, ಸೊ ಮರ್ತೋದೆ. ಬಟ್ ನೀವೀಗ ಏನು ಮಾಡಬೇಕಪ್ಪ ಅಂತಂದರೆ, ಒಂದು ಬಟ್ಟೆ ತೊಗೋರಿ, ಕಾಟನ್ ಬಟ್ಟೆ. ಅಲ್ಲಿ ಇದನ್ನು ಇದು ಏನು ಜೆಲ್ ಐತಲ್ಲ ಇದನ್ನು ಹಾಕ್ಕೊಂಡು ನೀಟಾಗಿ ಹಿಂಡ್ಕೊಂಡು ತೆಗೆದು ಜೆಲ್ಲನ್ನು ತಗೋರಿ. ಫ್ರೆಂಡ್ಸ್, ಜೆಲ್ ರೆಡಿ ಆದಮೇಲೆ ಇದಕ್ಕೆ ವಿಟಮಿನ್ ಇ ಟ್ಯಾಬ್ಲೆಟ್ ಹಾಗೆ ಆಲ್ಮಂಡ್ ಆಯಿಲ್ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ನಿಮ್ಗೆ ಹೆಚ್ಚಿನ ಒಂದು ಪ್ರೋಟೀನ್ ಸಿಗುತ್ತೆ. ಫ್ರೆಂಡ್ಸ್, ಈಗ ನಾನು ಇಲ್ಲೇ ಹಚ್ಕೊಂಡು ತೋರಿಸ್ಬಿಡ್ತೀನಿ, ಯಾಕಂತಂದರೆ ಹೊರಗಡೆ ಎಲ್ಲ ಡಿಸ್ಟರ್ಬೆನ್ಸ್ ಭಾಳ ಐತಿ. ಸೊ ಹಂಗಾಗಿ ಇಲ್ಲೇ ನಾನು ಈ ಒಂದು ಜೆಲ್ನ ಹಚ್ಕೊಂಡು ತೋರಿಸ್ತಾ ಇದ್ದೀನಿ. ಸೊ ಫೈನಲಾಗಿ ಜೆಲ್ ರೆಡಿ ಆಗೈತಿ, ನೋಡ್ತಿರ್ಬೋದು. ಎಸ್, ಇವಾಗ ಇದನ್ನು ಹಚ್ಕೊಂಬಿಡೋಣ. ಸೊ ಇದನ್ನು ನೀವು ವಾರಕ್ಕೆ ಒಂದು ಸತಿ ಹಚ್ಕೋಬೋದು. ನೀವು ಎಷ್ಟೇ ಶಾಂಪೂ ಹಚ್ಚಿದ್ರೂ ಕೂಡ ನಿಮಗೆ ಸಿಲ್ಕಿ ಆಗೋ ಚಾನ್ಸೇ ಇಲ್ಲ. ಈಗ ವಾಯ್ಸ್ ಓವರ್ ಕೊಡೋದಿಲ್ಲ, ಸೊ ಡೈರೆಕ್ಟಾಗಿಯೇ ಎಷ್ಟು ತಿಳಿತದೋ ಅಷ್ಟು ಹೇಳ್ಕೊತ ಹೋಗ್ತೀನಿ. ಯಾಕಂತಂದರೆ ವಾಯ್ಸ್ ಓವರ್ ಕೊಡುವಾಗ ಸಾಕಷ್ಟು ವಿಷಯಗಳು ನೆನಪಾಗ್ತವೆ. ಸೊ ಡೈರೆಕ್ಟಾಗಿ ವಿಡಿಯೋ ಮಾಡುವಾಗ ನೆನಪಾಗೋದಿಲ್ಲ. ಹಾಗಾಗಿ ಇವಾಗ ಏನು ತಿಳಿತೈತಿಲ್ಲ ಸೊ ಅದನ್ನ ಹೇಳ್ತಾ ಹೋಗ್ತೀನಿ. ಫಸ್ಟ್ ಇದನ್ನು ನಾನು ಇಲ್ಲೇ ಹಚ್ಕೊಂಡ್ಬಿಡ್ತೀನಿ, ಯಾಕಂತಂದರೆ ಇಲ್ಲಿಗೆ ನನಗೆ ಜಾಸ್ತಿ ನನಗೆ ಸಿಲ್ಕಿಯಾಗಿ ನನಗೆ ಬೇಕಾಗಿರೋದು ಕೂದಲ ಲೆಂತಲ್ಲಿ. ಹಾಗಾಗಿ ಕೂದಲು ಸ್ಮೂತಾಗಿ ಇರಬೇಕು ಮತ್ತು ಹೊಳಿಬೇಕು ಅಂತಂದರೆ ನೀವು ರೆಗ್ಯುಲರ್ ಅಂತಂದರೆ ವಾರಕ್ಕೆ ಒಂದು ಸತಿ ನೀವು ಈ ಒಂದು ಜೆಲ್ಲನ್ನು ಹಚ್ಕೋಬೇಕು. ವಾರಕ್ಕೆ ಒಂದು ಸತಿ ನೀವು ಈ ಒಂದು ಜೆಲ್ಲನ್ನು ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ನೀವು ರೆಗ್ಯುಲರಾಗಿ ನೀವು ಪಾರ್ಲರ್ಗೆ ಹೋಗ್ತೀರೇನೋ ಅನ್ನೋ ಒಂದು ಡೌಟಲ್ಲಿ ಎಲ್ಲ ಜನರು ಕೇಳ್ತಾರೆ. ಯಾಕಂತಂದರೆ ಸಾಕಷ್ಟು ಜನ ಸೊ ಈ ಪ್ರಶ್ನೆನ ನನಗೆ ಕೇಳ್ತಿರ್ತಾರೆ. ಸೊ ಪಾರ್ಲರ್ಗೆ ಹೋಗಿದ್ರಾ, ಹೇರ್ ಸ್ಪಾ ಮಾಡಿದ್ರಾ, ಇಲ್ಲಾಂದರೆ ಹೇರ್ಸಿಗೆ ಏನಾದರೂ ಟ್ರೀಟ್ಮೆಂಟ್ ಕೊಟ್ರಾ ಅಂತ ಈ ಕ್ವಶನ್ಗಳು ಸಾಕಷ್ಟು ನನಗೆ ಲೋಕಲಲ್ಲಿ ಆಗಿರ್ಬೋದು, ನನ್ನ ಒಂದು ವರ್ಕಿಂಗ್ ಜಾಬಲ್ಲಿ ಆಗಿರ್ಬೋದು, ಎಲ್ಲ ಕಡೆಯೂ ನನಗೆ ಈ ಪ್ರಶ್ನೆ ಮಾಡ್ತಾರೆ. ಸೊ ಹಂಗಾಗಿ ನಾನು ಇದನ್ನು ಯೂಸ್ ಮಾಡ್ಕೋತೀನಿ. ಇದರಲ್ಲಿ ನಾನು ಏನೂ ಕೂಡ ಮಿಕ್ಸ್ ಮಾಡಿಲ್ಲ, ಜಸ್ಟ್ ನ್ಯಾಚುರಲ್ ಆಗಿಯೇ ಒಂದು ಅಗಸೆ ಬೀಜನ ತೊಗೊಂಡು ಕುದಿಸ್ಬಿಟ್ಟು ಹಚ್ಕೊಳ್ಳೋದು ಅಷ್ಟೇ.
ಇಲ್ಲಿ ಜಾಸ್ತಿ ಪ್ರೊಸೆಸ್ ಏನೂ ಹತ್ತಂಗಿಲ್ಲ, ಒಂದು 10 ರಿಂದ 15 ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ. ಓಕೆ, ಇದನ್ನು ಈಗ 2 ಡಿವೈಡ್ ಮಾಡ್ಕೊಂಬಿಡೋಣ. 2 ಈ ಥರ ಡಿವೈಡ್ ಮಾಡಿಕೊಂಡ್ರೆ ನಮ್ಗೆ ಆರಾಮ್ಸೆ ಹಚ್ಕೊಳಕ್ಕೆ ಹೆಲ್ಪ್ ಆಗ್ತದೆ. ನಿಮ್ಮ ಕೂದಲು ಎಷ್ಟಿರ್ತಾವಲ್ಲ, ಸೊ ಅಷ್ಟ್ರ ಮೇಲೆ ನೀವು ಜೆಲ್ಲನ್ನು ಅಪ್ಲೈ ಮಾಡ್ಕೋಬಹುದು. ಸೊ ಈ ರೀತಿ ಬಿಡಿಸಿ ಫಾಸ್ಟಾಗಿ ಹಚ್ಕೊತೀನಿ ನಾನು. ಇದು ಒಂದು ಸೈಡ್ ಹಚ್ಕೊಂಡು ನಾನು ಬರ್ತೀನಿ. ಸೊ ಆಮೇಲೆ ಮತ್ತೆ ಈ ಕಡೆ ನಾನು ತೋರಿಸ್ತೀನಿ. ಎಸ್, ಈಗ ನಾನು ಕೂದಲು ಬುಡಕ್ಕೆ ಹಚ್ಕೋತಾ ಇದ್ದೆ. ಸೊ ಅದನ್ನು ಕೂಡ ತೋರಿಸ್ಬಿಟ್ರೆ ಆಯಿತು ಅಂಥೇಳಿ ಈ ರೀತಿ ಬೆರಳಿಗೆ ಈ ಒಂದು ಜೆಲ್ನ ಹಚ್ಕೊಂಡು ಈ ರೀತಿ ಮಾಡ್ಕೊರಿ. ಯಾರಾದರೂ ನಿಮ್ಗೆ ಹಚ್ಚೋರಿದ್ದರೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗ್ತದೆ. ನೀವು ಆರಾಮ್ಸೆ ಭಾಳ ಈಸಿಯಾಗಿ ಹಚ್ಕೋಬೋದು. ಮತ್ತು ಫುಲ್ ಸ್ಕ್ಯಾಲ್ಪ್ಗೆಲ್ಲ ಹತ್ತಿದಾಗ ಸೊ ಇದರಲ್ಲಿರುವಂತಹ ಅಂಶನ ಅಬ್ಸಾರ್ಬ್ ಮಾಡುತ್ತೆ. ಸೊ ಅದಕ್ಕಾಗಿ ಓಕೆ, ಈಗ ಈ ಕಡೆನೂ ಹಚ್ಕೊಂಬಿಡೋಣ ಫಾಸ್ಟಾಗಿ. ಮತ್ತು ವಿಡಿಯೋ ಲೆಂತ್ ಆದರೆ ನಿಮಗೂ ಕೂಡ ಇಂಟ್ರೆಸ್ಟ್ ಬರಲ್ಲ. ಸೊ ಅದಕ್ಕೋಸ್ಕರ ಇನ್ನೊಂದು, ಈಗ ನಾನು ವಾಯ್ಸ್ ಓವರ್ ಕೊಡ್ತೀನಲ್ಲ, ಸೊ ವಾಯ್ಸ್ ಓವರ್ ಕೊಡೋದ್ರಿಂದ ನಿಮಗೆ ಒಂದು ಇಂಟ್ರೆಸ್ಟ್ ಬರುತ್ತೆ. ಇಲ್ಲಾಂದರೆ ಡೈರೆಕ್ಟಾಗಿ ಈ ರೀತಿ ಮಾತಾಡಿ ವಿಡಿಯೋ ಮಾಡಿದರೆ ಇಂಟ್ರೆಸ್ಟ್ ಬರುತ್ತೆ. ಸೊ ಕಮೆಂಟ್ ಮಾಡಿ ತಿಳಿಸಿ. ಸೊ ಅದೇ ರೀತಿ ಒಂದು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಎಸ್, ಇವಾಗ ಈ ರೀತಿ ಎತ್ಕೊಂಡು ಈ ರೀತಿ ಹಚ್ಚಿದಾಗ ನಮಗೆ ಇಲ್ಲಿ ಕೂದಲು ಬಿಡಿ ಬಿಡಿಯಾಗಿ ಕಾಣಿಸುತ್ತೆ. ಕೂದಲು ನಿಮ್ಗೆ ಏನಾದರೂ ಶಾರ್ಟ್ ಇತ್ತಪ್ಪ ಅಂತಂದರೆ ನೀವು ಆರಾಮ್ಸೆ ಹಚ್ಕೋಬೋದು, ಪ್ರಾಬ್ಲಮ್ ಆಗೋದಿಲ್ಲ. ಸ್ವಲ್ಪ ನನಗೆ ಲಾಂಗ್ ಹೇರ್ಸ್ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಹಾಗೆ ವಿಡಿಯೋದಲ್ಲಿ ಕೂಡ ನನಗೆ ತೋರಿಸ್ಲಿಕ್ಕೆ ಕಂಫರ್ಟೇಬಲ್ ಆಗೋದಿಲ್ಲ. ಸೊ ಆದರೂ ಕೂಡ ಟ್ರೈ ಮಾಡ್ತೀನಿ. ಯಾಕಂತಂದರೆ ನಾನು ಯಾವಾಗಲೂ ಕೂಡ ಹೇರ್ ಕೇರ್ ಮಾಡಿದಾಗ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡ್ಕೋತೀನಿ. ಅದು ನನ್ನ ಅಭ್ಯಾಸ ಆಗಿಬಿಟ್ಟೈತಿ. ಸೊ ನನ್ನ ರೆಗ್ಯುಲರ್ ವ್ಯೂವರ್ಸ್ ಒಂದು 4 ಜನ ನೋಡಿದ್ರು ಪರವಾಗಿಲ್ಲ, ನನಗೆ ಹಾಕೋಕ್ಕೆ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಹಾಕೋದು. ಕೇಳ್ತಿರ್ತಾರಲ್ಲ, ಸೊ ಅದಕ್ಕೋಸ್ಕರ ಒಂದು 2 ಜನ ಕೇಳಿದ್ರು 2 ಜನಕ್ಕೆ ಹೆಲ್ಪ್ ಆಗೋ ಒಂದು ದೃಷ್ಟಿಯಿಂದನೇ ನಾನು ಈ ಒಂದು ವಿಡಿಯೋನ ನಾನು ಮಾಡಿ ಹಾಕೋದು. ಎಸ್, ಈ ರೀತಿ ಮೇಲೆ ಎಲ್ಲ ಹಚ್ಕೊಳ್ಳೋಣ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮೆಹಂದಿ ಅಪ್ಲೈ ಮಾಡ್ತಿದ್ದೀನಿ, ಅದು ಕೂಡ ಶೇರ್ ಮಾಡ್ಕೋತೀನಿ. ನೂಪುರ್ ಮೆಹಂದಿನ ಅಪ್ಲೈ ಮಾಡ್ತೀನಿ. ಅದನ್ನು ಕೂಡ ಹೆಂಗೆ ಮಿಕ್ಸ್ ಮಾಡ್ಕೋಬೇಕು, ಸೊ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿಲ್ಲ ಅದನ್ನೆಲ್ಲ ಶೇರ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೂಪುರ್ ಮೆಹಂದಿ ಅಪ್ಲೈ ಮಾಡ್ತೀನಲ್ಲ, ಅದನ್ನು ಡೆಫಿನೆಟಾಗಿ ಮಿಸ್ ಮಾಡ್ದೇನೆ ನೋಡಿ. ಅಂದರೆ ಇವಾಗ ಮೆಹಂದಿ ಕಲಿಸ್ಲಿಕ್ಕೆ ಕೆಲವೊಬ್ರಿಗೆ ಬರಲ್ಲ, ಏನೇನು ಹಾಕಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಹಚ್ಚಿಬಿಟ್ಟು ಮಸಾಜ್ ಮಾಡ್ಲಿಕ್ಕೆ ಬರಲ್ಲ. ಯಾಕಂದರೆ ಕೂದಲು ಆದಷ್ಟು ಜಿಗುಟಾಗಿಬಿಡ್ತಾವೆ. ಸೊ ಮಸಾಜ್ ಮಾಡ್ಲಿಕ್ಕೆ ಬರಲ್ಲ, ಕೂದಲು ಹಚ್ಚಿದ ತಕ್ಷಣವೇ ಅಂಟಕ್ಕೆ ಶುರು ಮಾಡ್ತಾವೆ. ಸೊ ಅದಕ್ಕೋಸ್ಕರ ಜಸ್ಟ್ ಹಚ್ಚಿಬಿಟ್ಟು ಕೂದಲನ್ನು ಸೊ ಕಟ್ಕೊಂಡ್ರೆ ಮುಗೀತು. ಎಸ್, ಈಗ ನನಗೆ ರಬ್ಬರ್ ಬ್ಯಾಂಡ್ ಇದ್ದಿದ್ದಿಲ್ಲ, ಸೊ ಕ್ಲಿಪ್ ಕೂಡ ಇದ್ದಿದ್ದಿಲ್ಲ. ಇದೇ ರೀತಿ ಮಾಡೀನಿ. ಈಗ ಇದೇನು ಕಾಣಿಸ್ತೈತಲ್ಲ, ಸೊ ಇದಕ್ಕೆ ಮಸ್ತ್ ಜಾಸ್ತಿ ಒಂದು ಸ್ವಲ್ಪ ಜಾಸ್ತಿನೇ ಅಂಟಿಸ್ಬಿಡೋಣ. ಕೂದಲು ರಫ್ ಆಗಿ ಜಾಸ್ತಿ ಕಾಣೋದು ಯಾವುದಂದರೆ ಕೂದಲು ತುದಿಗೆ. ಸೊ ತುದಿಯಲ್ಲಿ ರಫ್ ಆಗಿ ಕಾಣಿಸುತ್ತೆ, ಭಾಳ ಮೆಸ್ಸಿಯಾಗಿ ಕಾಣಿಸುತ್ತೆ, ಹಾರ್ಡಾಗಿ ಕಾಣಿಸುತ್ತೆ, ಸರಿ ಅನಿಸಲ್ಲ. ಒಂದು ರೀತಿ ಏನೋ ಕಸಬರಿಗೆ ಕಡ್ಡಿರ್ತಾವಲ್ಲ, ಸೊ ಆ ರೀತಿ ಕಾಣಿಸೋಕೆ ಶುರು ಮಾಡ್ತದೆ. ಸೊ ಅದಕ್ಕೋಸ್ಕರ ಉಳಿದದ್ದನ್ನು ಈ ರೀತಿ ಹಚ್ಕೊಂಡು ಒಂದು 30 ನಿಮಿಷ ಬಿಡಬೇಕು. 30 ನಿಮಿಷದಲ್ಲಿ ಮನೆ ಕೆಲಸ ಅದು ಇದು ಏನಾದರೂ ಇರುತ್ತಲ್ಲ, ಸೊ ಎಲ್ಲನೂ ಮುಗಿಸ್ಕೊಂಡು ತೊಳ್ಕೊಂಡ್ರೆ ಆಯಿತು. ಕೂದಲು
ನೀವು ಶಾಂಪು ಹಚ್ಚಲಿಲ್ಲ ಅಂದರೂ ಪರವಾಗಿಲ್ಲ, ನೀವು ಇದು ಆದಮೇಲೆ ಇನ್ನೊಂದು ಟೈಮ್ ತೊಳಿತೀರಲ್ಲ, ಸೊ ಆ ಟೈಮಲ್ಲೂ ಕೂಡ ನಿಮ್ಮ ಒಂದು ಕೂದಲಲ್ಲಿ ಸ್ಮೂತ್ ಆ್ಯಂಡ್ ಶೈನಿ ಮತ್ತು ಸಿಲ್ಕಿ ಇವೆಲ್ಲ ಒಂದು ಅಂಶ ಇರ್ತದೆ. ಸೊ ಜಲ್ದಿ ಹೋಗೋದಿಲ್ಲ. ಶಾಂಪು ಆದರೆ ಜಲ್ದಿ ಹೋಗಿಬಿಡುತ್ತೆ, ಬಟ್ ಇದು ಜಲ್ದಿ ಹೋಗೋದಿಲ್ಲ, ಭಾಳ ಒಂದು ಸಿಲ್ಕಿಯಾಗಿರುತ್ತೆ. ಸೊ ನಾನು ಸ್ವಲ್ಪ ಕೂಡ ಬಿಟ್ಟಿಲ್ಲ. ಸೊ ಉಳಿದಿರೋ ದಿನ ಈ ರೀತಿ ಕೈ ಹಚ್ಕೊಂಡ್ರೆ ಕೈನೂ ಕೂಡ ಕ್ಲೀನಾಗಿ ಎಂಡ್ ಹೊಳಿತಾವೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋ ಗೊತ್ತಲ್ಲ, ನನ್ನ ಒಂದು ಮೆಹಂದಿ ಪ್ಯಾಕ್ನ ಅಪ್ಲೈ ಮಾಡ್ಕೋತೀನಿ. ಸೊ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಮೆಹಂದಿ ಪ್ಯಾಕ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಈ ಒಂದು ಅಗಸೆ ಬೀಜದಲ್ಲಿ ಕೊಬ್ಬಿನಾಂಶ, ನಾರಿನಾಂಶ ಹಾಗೂ ಪ್ರೋಟೀನ್ ಎಲ್ಲವೂ ಕೂಡ ಇದರಲ್ಲಿ ಇರೋದ್ರಿಂದ ನಮ್ಮ ಹೇರ್ ಗ್ರೋತ್ಗೆ ಬಹಳ ಗಟ್ಟಿಯಾಗಿ ಇದು ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮಾಡಿದ ಮೇಲೆ ನಾನು ಇದನ್ನು 30 ನಿಮಿಷ ಬಿಟ್ಟು ಎಲ್ಲ ಕೆಲಸಗಳನ್ನು ಮಾಡಿ ಹೇರ್ ವಾಶ್ ಮಾಡಿಕೊಂಡು ಕೂದಲು ಒಣಗಿಸ್ಕೊಂಡ್ರೆ ಫಿನಿಶು. ಇದ್ರ ಕೆಲಸ ಏನೂ ಕೂಡ ಇಲ್ಲ, ಎಲ್ಲೂ ಕನ್ಫ್ಯೂಷನ್ ಆಗಬೇಡಿ. ಸೊ ನಾನು ಒಂದು ಹೇರ್ಸಿಗೆ ಸಿರಮ್ ಹಚ್ಚಿದ್ದಾಯಿತು. ಸೊ ನೀವು ಕೂಡ ಟ್ರೈ ಮಾಡಿ, ಅಂದರೆ ಪ್ರಿಪೇರ್ ಮಾಡಿ ಟ್ರೈ ಮಾಡಿ, ಹಚ್ಚಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೆಂಗೆ ಬಂತು ರಿಸಲ್ಟ್ ಅಂತ.